Hi my dear student, welcome to the video class. So in this video we shall discuss some facts regarding determinant. So in the last class we have discussed how to find the elements of a minor of a matrix and cofactor of a matrix, and also how to find determinant of 3 by 3 matrix, right? So now we shall know some facts. Let's see one by one clearly. First one, sum of the product of elements of any row or column with their corresponding cofactors is nothing but what? Determinant of A anta ಹೇಳ್ತಾನೆ. So this one is achieved by 5 ways. So now I will tell you one by one clearly. First listen the point carefully. Sum of the product of elements of any row or column with their corresponding cofactors is nothing but what? Determinant of A anta ಹೇಳ್ತಾನೆ. So it means what? See here, see this is the first row, right? Then this is second row, then this is the third row, right? Sum of the, see here, sum of the product of elements of any row or column with their corresponding cofactors. See A11 into C11 ಅಂದರೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಬರಬೇಕು, ಪ್ಲಸ್ A12 ಇಂಟು C12 ಪ್ಲಸ್ A13 ಇಂಟು C13 ದಿಸ್ ಲೈಕ್. ಸೊ ಈ ರೀತಿ ನೀವು ಮಾಡಿದಾಗ, ಈ ರೀತಿ ಆಪ್ರೇಷನ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಇಟ್ ಈಸ್ ನಥಿಂಗ್ ಬಟ್ ಡೆಟರ್ಮಿನೆಂಟ್ ಆಫ್ ಎ ಅಂತ ಹೇಳ್ತಾನೆ. ಓಕೆ, ನಾವು ನಾರ್ಮಲ್ ಡೆಟರ್ಮಿನೆಂಟ್ ಮಾಡೋದು ಇದೇ ಥರನೇ ಮಾಡೋದು, ರೈಟ್? ಅದೇ ಥರ ನೀವು ಇದೇ ಥರ ಮಾಡ್ಬೇಕಂತೇನಿಲ್ಲ. ಸೊ ದೆರ್ ಈಸ್ ಅನದರ್ ವೇ. ಸಿ ಹಿಯರ್ A21 ಇಂಟು C21 ಪ್ಲಸ್ A22 ಇಂಟು C22 ಪ್ಲಸ್ A23 ಇಂಟು C23. ಸೊ ಈ ರೀತಿ ಕೂಡ ಮಾಡಿದರೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? ಡೆಟರ್ಮಿನೆಂಟ್ ಆಫ್ ಎ. ಇನ್ ಅನದರ್ ವೇಸ್ ಅದೇ ಥರ A31 C31 ಪ್ಲಸ್ A32 C32 ಪ್ಲಸ್ A33 C33. ಇಟ್ ಈಸ್ ಆಲ್ಸೋ ಗಿವ್ಸ್ ವಾಟ್? ಡೆಟರ್ಮಿನೆಂಟ್ ಆಫ್ ಎ. ಸೊ ನಾನು ಆಲ್ರೆಡಿ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್. ಸೊ ಡೆಟರ್ಮಿನೆಂಟ್ ಕ್ಯಾನ್ ಬಿ ಫೈಂಡ್ ಬೈ ಟೋಟಲಿ 6 ವೇಸ್ ಅಂತ ಹೇಳಿದೆ ನಾನು. ಒಂದು 6 ವೇಸಲ್ಲಿ ನಾವೇನು ಮಾಡ್ಬೋದು? ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ 6 ವೇಸಲ್ಲಿ ಏನಾಗುತ್ತೆ ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಓಕೆನಾ? ಇನ್ನು ಕಾಲಮ್ ವೈಸ್ ತೊಗೊಳ್ಬೋದು. ನೀವು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ C1 ಮಾಡ್ಬೋದು. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ C1 ಮಾಡಿದಾಗ ಏನಾಗುತ್ತೆ ನೋಡಿ? A11 ಇಂಟು C11 ಪ್ಲಸ್ ನೀವು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ C1 ಕೂಡ ಮಾಡ್ಬೋದು. ಅಂದರೆ A11 ನೋಡಿ ಏನು ಬರುತ್ತೆ? C11 ಪ್ಲಸ್ A12 C21 ಇಲ್ಲಿ ಈ ರೀತಿ ಇದೆ. A11 C11 ಪ್ಲಸ್ A21 C21 ಪ್ಲಸ್ ನೆಕ್ಸ್ಟ್ A31 C31. ಸೊ ಈ ರೀತಿ, ಓಕೆನಾ? A31 C31 ಅಂದರೆ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ C1 ಮಾಡ್ಬೋದು. ಅದೇ ಥರ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಕೂಡ ಏನು ಮಾಡ್ಬೇಕು? ನೀವು ಇಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇದು ಕೂಡ ನಿಮ್ಗೆ ಏನು ಬರುತ್ತೆ ಆನ್ಸರ್? ದಿಸ್ ಗಿವ್ಸ್ ವಾಟ್? ಡೆಟರ್ಮಿನೆಂಟ್ ಆಫ್ ಎ. ಟೋಟಲಿ 6 ವೇಸ್ ಅಂತ ಹೇಳಿದ್ನಲ್ರಿ, ಆಲ್ರೆಡಿ ಇಲ್ಲಿ 1 ವೇನ ಬರೆದುಬಿಟ್ಟಿದ್ದೇನೆ. ಸೊ ಅನದರ್ ವೇ ಇಲ್ಲಿದೆ ನಿಮಗೆ, ಹೌದಾ? ಇದೇ ಥರ ಇನ್ನೇನು ಮಾಡ್ಬೋದು ನೀವು? ಇನ್ನು 4 ವೇಸಲ್ಲಿ ಕೂಡ ಮಾಡಿದರೂ ಕೂಡ ನಿಮಗೆ ಆನ್ಸರ್ ಏನಾಗುತ್ತೆ? ಸೇಮ್ ಬರುತ್ತೆ, ರೈಟ್? ಇನ್ನು ಅದೇ ಥರ ನೋಡಿ, A12 C12 ಪ್ಲಸ್ A22 C22 ಪ್ಲಸ್ A32 C32. ಓಕೆನಾ? A32 ಇಂಟು C32 ಇಂಟು C32 ಈಸ್ ಈಕ್ವಲ್ ಟು ಡೆಟರ್ಮಿನೆಂಟ್ ಆಫ್ ಎ. ಇನ್ನು ಅದೇ ಥರ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ C3 ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ? ಸೇಮ್. A13 C13 ಪ್ಲಸ್ A23 C23 ಪ್ಲಸ್ A33 ಇಂಟು C33. ಸೊ ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ? ಪ್ರೊಡಕ್ಟ್ ಮಾಡಬೇಕು. ಪ್ರೊಡಕ್ಟ್ ಮಾಡಿ ಅವುಗಳನ್ನೆಲ್ಲ ಸಮ್ ಮಾಡಿ, ಎಲಿಮೆಂಟು ಮತ್ತು ಕೋಫ್ಯಾಕ್ಟರ್ ಈ ಥರ ತೊಗೊಂಡು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1 ಆದರೂ ಮಾಡಿ, R2 ಆದರೂ ಮಾಡಿ, R3 ಆದರೂ ಮಾಡಿ, C1 C2 C3 ಆರ್ ವಾಟ್ ಎವರ್, ಆನ್ಸರ್ ಮತ್ತೆ ಏನಾಗುತ್ತೆ? ಸೇಮ್ ಬರುತ್ತೆ. ಸೊ ದಿಸ್ ಇಸ್ ದ ಫ್ಯಾಕ್ಟ್ ನಂಬರ್ 1 ರಿಗಾರ್ಡಿಂಗ್ ಡೆಟರ್ಮಿನೆಂಟ್, ರೈಟ್? ಸೊ ಇನ್ ಅನದರ್ ಫ್ಯಾಕ್ಟ್, ಸೆಕೆಂಡ್ ಒನ್ ನೋಡಿ. ಇಫ್ ಎಲಿಮೆಂಟ್ಸ್ ಆಫ್ ಎ ರೋ ಆರ್ ಕಾಲಮ್ ಆರ್ ಮಲ್ಟಿಪ್ಲೈಡ್ ವಿತ್ ಕೋಫ್ಯಾಕ್ಟರ್ಸ್ ಆಫ್ ಎನಿ ಅದರ್ ರೋ ಆರ್ ಕಾಲಮ್, ಸೊ ದೆನ್ ದೇರ್ ಸಮ್ ಈಸ್ ವಾಟ್? 0 ಅಂತ ಹೇಳ್ತಾನೆ. ನೋಡಿ ಇಲ್ಲಿ 6 ವೇಸಲ್ಲಿ ನೀವೇನು ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೋದಲ್ರಿ ಇಲ್ಲಿ. ಬಟ್ ಅದೇ ಥರ ನೀವು ಏನಾದರೂ ಡಿಫ್ರೆಂಟ್ ಕೋಫ್ಯಾಕ್ಟರ್ಸ್ ಇದ್ದರೆ, ಅಂದರೆ ರೆಸ್ಪೆಕ್ಟಿವ್ ಇರಬಾರ್ದು. ಸೊ ನೋಡಿ A11 ಇದೆ, ಇಲ್ಲಿ ನೋಡಿ ಕಂಪ್ಲೀಟ್ C11 ಸೇಮ್ ಟು ಸೇಮ್ ಇದೆ, ಬಟ್ ಸೇಮ್ ಇರಬಾರ್ದು. ಓಕೆನಾ? ಇದು ತೊಗೊಳ್ಳಿ ಬೇಕಾದ್ರೆ A11 ತೊಗೊಳ್ಳಿ. ಎಕ್ಸ್ಪ್ಯಾಂಡಿಂಗ್ ಫಸ್ಟ್ R1 ಮಾಡ್ತೀರಾ, ನೋಡಿ A11 ಇಲ್ಲಿ ಏನಾದರೂ ನಿಮ್ಗೆ ಏನಾಗಬೇಕು? ಡಿಫ್ರೆಂಟ್ ಕೋಫ್ಯಾಕ್ಟರ್ಸ್ ಬರಬೇಕು, ರೆಸ್ಪೆಕ್ಟಿವ್ ಇರಬಾರ್ದು. ಸೊ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಬರ್ತಿದ್ದೀನಿ ನಾನು. A11 ನೋಡಿ ಇಲ್ಲಿ C21 C21 C22 C23 ಇದೆ, ಹೌದಾ? ಸೊ ಕಾಲಮ್ ಇದೆ, ಕಾಲಮ್ ಬರ್ತಾ ಇದೆ ನೋಡಿ, C21 C22 C23. ಸೊ ಇಲ್ಲಿ ಕಂಪ್ಲೀಟ್ಲಿ ರೋ ಬರ್ತಾ ಇದೆ ನಿಮಗೆ. ಈ ಒಂದು ಕೋಫ್ಯಾಕ್ಟರ್ಸ್ ರೋ ಇದೆ ಕಂಪ್ಲೀಟ್, ಈ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್ ಇದೆ. ಬಟ್ ಎಲಿಮೆಂಟ್ಸ್ ಯಾವುದಿದೆ ನೋಡಿ? R1 ಇದೆ ಎಲಿಮೆಂಟ್ಸ್, A11 A12 A13. ಅಂದರೆ R1 ಎಲಿಮೆಂಟ್ಸ್ ಇದೆ, ಬಟ್ ಅವುಗಳ ರೆಸ್ಪೆಕ್ಟಿವ್ ಕೋಫ್ಯಾಕ್ಟರ್ಸ್ ಇಲ್ಲ. ಬಟ್ ಕೋಫ್ಯಾಕ್ಟರ್ಸ್ ಯಾವುದಿದೆ? R2 ಕೋಫ್ಯಾಕ್ಟರ್ಸ್ ಇದೆ, ರೋ 2 ಕೋಫ್ಯಾಕ್ಟರ್ಸ್ ಇದೆ. ಸೊ ಈ ರೀತಿ ಮಾಡಿದ ನಿಮಗೆ ಆನ್ಸರ್ ಏನು ಬರ್ತದೆ ಅಂತ ಹೇಳ್ತಾನೆ? 0 ಅಂತ ಹೇಳ್ತಾನೆ, ಹೌದಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅದೇ ಥರ ನೋಡಿ, ನೀವು ಇಲ್ಲಿ ಈ ನೋಡಿ, ಈಗ ನೀವು C1 ತೊಗೊಂಡ್ರಿ ಅಂತಂದರೆ, ಕಾಲಮ್ 1 ತೊಗೊಂಡಿರಿ ಅಂತಂದರೆ A11 A21 A31 ಇದೆ ಅಂತಂತಂದರೆ, ಸೊ ಕಂಪ್ಲೀಟ್ ಇಲ್ಲಿ ಏನಿರ್ಬೇಕು ನಿಮಗೆ? ಇಲ್ಲೇನು ಬರಬೇಕು ರೀ? C11 C22 ಇಂಟು C31 ಇವುಗಳಿಗೆ ರೆಸ್ಪೆಕ್ಟ್ ಕೋಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಮಾಡಿದರೆ ಮಾತ್ರ ನಿಮಗೆ ಏನಾಗುತ್ತೆ? ಡೆಟರ್ಮಿನೆಂಟ್ ಸಿಗುತ್ತೆ. ಬಟ್ ಅದು ಬಿಟ್ಬಿಟ್ಟು ನೀವೇನಾದರೂ ಈ ರೀತಿ ಮಾಡಿದ್ರೆ, ಸೊ A11 ಕಂಪ್ಲೀಟ್ ನೋಡಿ, A11 ಇದೆ ಇಲ್ಲೇ. ಸೊ ಅದೇ ಥರ ಇಲ್ಲಿ C12 ಪ್ಲಸ್ ನೋಡಿ A21
C22 ಪ್ಲಸ್ A31 C32. ಸೊ ಈ ರೀತಿ ಮಾಡಿದ್ರೆ ಕೂಡ ನಿಮ್ಗೆ ಆನ್ಸರ್ ಏನು ಬರ್ತದೆ? 0 ಬರ್ತದೆ. ಯಾಕಂದರೆ A11 A21 A31 ಇದೇನು ರೀ, ಇದು ಕಂಪ್ಲೀಟ್ ಏನಾಗಿದೆ ನಿಮಗೆ? ಅದು C1 ಕಾಲಮ್ ಆಗಿದೆ, ಕಾಲಮ್ 1 ಅದು, ದಿಸ್ ಒನ್ ಕಾಲಮ್ 1. ಸೊ ಕಾಲಮ್ 1 ಏನಾಗಿದೆ, ರೆಸ್ಪೆಕ್ಟಿವ್ ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಆಗಿಲ್ಲ, ಬಟ್ ಏನಾಗಿದೆ ಅನದರ್ ಕಾಲಮ್ ಬರ್ತಾ ಇದೆ ನೋಡಿ, C12 ಇಲ್ಲಿದೆ ನೋಡಿ, C12 C22 C32. ಅಂದರೆ ಕಾಲಮ್ 1 ಎಲಿಮೆಂಟ್ಸಿಗೆ ನಮಗೇನಾಗಿದೆ, ಕಾಲಮ್ 2 ಕೋಫ್ಯಾಕ್ಟರ್ಸ್ ಏನಾಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಇದ್ದಾಗ ಕೂಡ ನಿಮ್ಗೆ ಆನ್ಸರ್ ಏನು ಬರ್ತದೆ? 0 ಬರ್ತದೆ. ಇದೇ ಥರ ಇನ್ನೂ 5 ways ನೀವು ಬರಿಬೋದು ನೀವು ಅದನ್ನು, ಹೌದಾ? ಸೊ ಎಲಿಮೆಂಟ್ C1ಗೆ ಏನು ಮಾಡ್ಬೋದು ನೀವೀಗ, C2 ಕೋಫ್ಯಾಕ್ಟರ್ಸ್ ಹಾಕ್ಬೋದು, C3 ಕೋಫ್ಯಾಕ್ಟರ್ಸ್ ಕೂಡ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಏನು ಬರುತ್ತೆ? 0 ಬರ್ತದೆ. ಅದೇ ಥರ ನೀವು R1 ಕೂಡ ಏನು ಮಾಡ್ತಿದ್ರಿ, R1 ಎಲಿಮೆಂಟ್ಸಿಗೆ ಸಪೋಸ್ ನೀವೇನಾದರೂ R2 ಕೋಫ್ಯಾಕ್ಟರ್ಸ್ನ ಅಥವಾ R3 ಕೋಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡೋ ಮುಖಾಂತರ ಏನಾಗ್ತದೆ, ನಿಮಗೆ ಎಲಿಮೆಂಟ್ಸ್ಗಳೇನಾಗ್ತವೆ? 0 ಬರ್ತದೆ. ಇದೇ ಥರ, ರೈಟ್? ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ ಏನಿದೆ ನೋಡಿ, ಫಾರ್ ಈಸಿಯರ್ ಕ್ಯಾಲ್ಕುಲೇಷನ್. ಸೊ ಫಾರ್ ಈಸಿ ಕ್ಯಾಲ್ಕುಲೇಷನ್, ಸೊ ಇನ್ ಆರ್ಡರ್ ಟು ಫೈಂಡ್ ಡೆಟರ್ಮಿನೆಂಟ್, ಸೊ ನಮ್ಗೆ ಈಸಿ ಆಗಬೇಕಾದ್ರೆ ನಾವೇನು ಮಾಡಬೇಕು? ಸೊ ವಿ ಶಲ್ ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್ ಅಲಾಂಗ್ ದಟ್ ರೋ ಆರ್ ಕಾಲಮ್ ವಿಚ್ ಕಂಟೇನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್. ಅಂದರೆ ಈಸಿ ಕ್ಯಾಲ್ಕುಲೇಷನ್ ಆಗಬೇಕು ಅಂತಂದರೆ ಆರ್ಡರ್ 3/3 ಅನ್ನೋಂಥ ಡಿಟರ್ಮಿನೆಂಟ್ ಅಂದರೆ ಮ್ಯಾಟ್ರಿಕ್ಸನ್ನು ಏನು ಮಾಡ್ತೀನಿ ನಾನು, ಅಲ್ಲಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದಾಗ, ಸೊ ಯಾವೊಂದು ಕಾಲಮಲ್ಲಿ ಅಥವಾ ಯಾವೊಂದು ರೋ ಅಲ್ಲಿ ಸೊ ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಏನಾಗಿದೆ? 0. ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ 0 ಆಗಿದೆ, ಅದನ್ನು ನೋಡಿ. ಸಪೋಸ್ C1ನಲ್ಲಿ ಏನಾದರೂ 0 ಅಂತೇಳಿ ಜಾಸ್ತಿ ಎಲಿಮೆಂಟ್ಸ್ ಇದ್ದರೆ, ಅಥವಾ ಕಾಲಮ್ 1ನಲ್ಲಿ ಅಥವಾ ಕಾಲಮ್ 2ಅಲ್ಲಿ ಅಥವಾ ಕಾಲಮ್ 3ಅಲ್ಲಿ ಏನಾದರೂ ನಂಬರ್ ಆಫ್ ಎಲಿಮೆಂಟ್ಸ್ ಜಾಸ್ತಿ ಇದ್ದರೆ, ನಂಬರ್ ಆಫ್ ಝೀರೋಸ್ ಏನಾದರೂ ಜಾಸ್ತಿ ಇದ್ದರೆ ನೀವೇನು ಮಾಡಿ, ಸೊ ಎಕ್ಸ್ಪ್ಯಾಂಡ್ ಅಲಾಂಗ್ ದಟ್ ರೋ ಅಂತ ಹೇಳ್ತಾನೆ, ಆರ್ ಕಾಲಮ್. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಆನ್ಸರ್ ಕ್ವಿಕ್ಕಾಗಿ ಬರುತ್ತೆ, ಬೇಗ ಬರುತ್ತೆ ಆನ್ಸರ್. ಓಕೆ, ಸೊ ತೋರಿಸ್ತೀನಿ ಹೇಗಂತ ತೋರಿಸ್ತೀನಿ, ರೈಟ್? ಸೊ ನೆಕ್ಸ್ಟ್ ಫೋರ್ತ್ ಒನ್ ಹೇಗಿದೆ ನೋಡಿ. ಇನ್ ಜನರಲ್, ಇಫ್ A is a square matrix of order n, ಒಂದು ಯಾವುದೋ A ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n ಇದ್ದರೆ, ಸೊ ಹೌ ಟು ಫೈಂಡ್ ಡೆಟರ್ಮಿನೆಂಟ್ ಆಫ್ KA? It means K means here constant here, okay, K means constant. So then determinant of K is equal to what? K to the power n into determinant of A ಅಂತ ಹೇಳ್ತಾನೆ. ನೋಡಿ, ಏನಾದರೂ ನಿಮ್ಗೊಂದು ಮ್ಯಾಟ್ರಿಕ್ಸ್ ಕೊಟ್ಬಿಡ್ತಾನೆ, ಸಪೋಸ್ ಆರ್ಡರ್ 3 ಇರೋದು, ಅದು ಆರ್ಡರ್ 4 ಇರೋದು ಕೊಟ್ಟಾಗ, ಸೊ ಏನಾದರೂ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾನೆ, ಫೈಂಡ್ ಡೆಟರ್ಮಿನೆಂಟ್ ಆಫ್ 5A ಅಂತ ಹೇಳ್ತಾನೆ. ಸೊ 5A ಅಂತದಾಗ A ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ, ಅದು ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತಿರ್ತೀರ ನೀವು. ಸೊ ಫೈಂಡ್ ಡೆಟರ್ಮಿನೆಂಟ್ ಆಫ್ 5A ಅಂತ ಹೇಳ್ತಾರೆ. ಆ ಥರ ಹೇಳಿದಾಗ, ಸೊ ಆರ್ಡರ್ 3 ನೋಡಿ, n ಅಂದರೆ ಇಟ್ ಮೀನ್ಸ್ ವಾಟ್? ಆರ್ಡರ್ n ಅಂದರೆ ಏನ್ರಿ ಇಲ್ಲೇ? ಸೊ ಇಟ್ ಈಸ್ ಎ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಓಕೆನಾ? ಇಸ್ ಮ್ಯಾಟ್ರಿಕ್ಸ್ ಆರ್ಡರ್ ಇದೆ ನಮಗೆ. ಸೊ ಇಲ್ಲಿ n ಅಂದರೆ ಜನರಲ್ ಆಗಿ ಬರ್ದಿದ್ದೀನಿ ನಾನು, 3 ಇರ್ಬೋದು, 2/2 ಇರ್ಬೋದು, 3/3 ಇರ್ಬೋದು, 4/4 ಇರ್ಬೋದು, 5/5 ಇರ್ಬೋದು, ವಾಟ್ ಎವರ್, ಓಕೆನಾ? ಸೊ ಡೆಟರ್ಮಿನೆಂಟ್ 5 ಅಂತ ಕೇಳಿದರೆ, ಸಪೋಸ್ n ಇಸ್ ಈಕ್ವಲ್ ಟು ಅಂದರೆ ಆರ್ಡರ್ 3 ಇದ್ದರೆ, ಸೊ ಇದನ್ನ ಏನಾಗುತ್ತೆ ನಮಗೆ 5 to the power 3 ಇಂಟು ಡೆಟರ್ಮಿನೆಂಟ್ ಆಫ್ A ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಆನ್ಸರ್ ಬೇಗ ಬರುತ್ತೆ, ಓಕೆನಾ? ಸೊ ನೋಡೋಣ ಪ್ರಾಬ್ಲಮ್ಸ್, ವಿ ಶಲ್ ಡಿಸ್ಕಸ್ ಸಮ್ ಪ್ರಾಬ್ಲಮ್ಸ್ ನಾವು, ರೈಟ್? ಸೊ ನೋಡಿ ಪ್ರಾಬ್ಲಮ್ ನೋಡೋಣ, ಇದನ್ನು ಸೊಲ್ಯೂಷನ್ ನೋಡಿ, ಇದನ್ನು ಡೆಟರ್ಮಿನೆಂಟ್ ಫೈಂಡ್ ಔಟ್ ಡೆಟರ್ಮಿನೆಂಟ್ ಡೆಲ್ಟಾ, ಓಕೆ? ಇಟ್ ಮೀನ್ಸ್ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಸೊ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಎಕ್ಸ್ಪ್ಯಾಂಡ್ ಅಲಾಂಗ್ R1 ಮಾಡಿದೆ, ಹೌದಾ? ಬಟ್ ಈಗ ನಾನೊಂದು ಫ್ಯಾಕ್ಟ್ ಹೇಳಿದೆ, ಸೊ ಬಿಫೋರ್ ವಿ ಡಿಸ್ಕಸ್ಡ್ ಹಿಯರ್. ಸೊ ಫೋರ್ತ್ ಫ್ಯಾಕ್ಟ್ ಏನಿತ್ತು ನಿಮಗೆ? ಸೊ ಇನ್ನು ಸೆಕೆಂಡ್ ಫ್ಯಾಕ್ಟ್, ಥರ್ಡ್ ಫ್ಯಾಕ್ಟ್ ಏನಿತ್ತು ನಿಮಗೆ? ಸೊ ಇನ್ ವಿಚ್ ರೋ ಆರ್ ಇನ್ ವಿಚ್ ಕಾಲಮ್, ಸೊ ವಿಚ್ ಕಂಟೇನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್. ಸೊ ಇದ್ದಾಗ ಅಲ್ಲಿ ಏನು ಮಾಡಿ ನೀವು ಡೆಟರ್ಮಿನೆಂಟ್ ಅಲಾಂಗ್ ದಟ್ ರೋನ ಫೈಂಡ್ ಔಟ್ ಮಾಡ್ಬೇಕು ನೀವು, ಹೌದಾ? ಈಗ ನೋಡಿ ಇಲ್ಲಿ ನಮಗಿಲ್ಲೇ C3 ನೋಡಿ, ಸೊ ದಿಸ್ ಇಸ್ C1 ರೋ, ಸೊ ದಿಸ್ ಇಸ್ ಕಾಲಮ್ 1, ಸೊ ದಿಸ್ ಇಸ್ ಕಾಲಮ್ 2, ದಿಸ್ ಇಸ್ ವಾಟ್? ಕಾಲಮ್ 3, ಹೌದಾ? ಸೊ ಕಾಲಮ್ 3 ಇದೆ ಅಲ್ರಿ ನಿಮಗಿಲ್ಲ, ಕಾಲಮ್ 3ಅಲ್ಲಿ ಏನಾಗಿದೆ ನೋಡಿ, ನಂಬರ್ ಆಫ್ ಝೀರೋಸ್ ಏನಾಗಿದೆ? ಜಾಸ್ತಿ ಇದೆ ನಮಗೋದ. ಕಾಲಮ್ 3ಅಲ್ಲಿ ನಂಬರ್ ಆಫ್ ಝೀರೋಸ್ ಜಾಸ್ತಿ ಇದೆ. ಹಾಗಾಗಿ ನೀವೇನು ಮಾಡಿ, ಎಕ್ಸ್ಪ್ಯಾಂಡ್ ಅಲಾಂಗ್ C3 ಮಾಡಬೇಕು. ಯಾಕಂದರೆ ಆ 6 ways ಫೈಂಡ್ ಔಟ್ ಮಾಡ್ಬೋದಲ್ಲ ನಾನು, ಬಟ್ ನೀವು ಅದನ್ನು ಎಕ್ಸ್ಪ್ಯಾಂಡ್ ಅಲಾಂಗ್ R1ಗೂ ಕೂಡ R1 ಮಾಡಿ ಸೇಮ್ ಆನ್ಸರ್ ಬರುತ್ತೆ, R2 ಮಾಡಿ, R3 ಮಾಡಿ, C1 C2 C3 ಯಾವುದೇ ಮಾಡಿ ನಿಮ್ಗೆ ಆನ್ಸರ್ ಸೇಮ್ ಬರುತ್ತೆ ಡೆಟರ್ಮಿನೆಂಟ್. ಬಟ್ ನಾನು C3ನೇ ಯಾಕೆ ಮಾಡ್ತಿದ್ದೀನಿ ಪರ್ಟಿಕ್ಯುಲರ್ ಅಂತಂದರೆ, ಸೊ C3 ಕಂಟೇನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್. ಸೊ ಹಾಗಾಗಿ ಫಾರ್ ಈಸಿ ಕ್ಯಾಲ್ಕುಲೇಷನ್ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಅಲಾಂಗ್ C3 ಮಾಡ್ತೀನಿ. ಸೊ ಹಾಗಾದ್ರೆ ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ, ಎಕ್ಸ್ಪ್ಯಾಂಡ್ ಅಲಾಂಗ್ C3. ಸೊ ಎಕ್ಸ್ಪ್ಯಾಂಡ್ ಅಲಾಂಗ್ C3 ಮಾಡಿ, ಕಾಲಮ್ 3. ಸೊ ಕಾಲಮ್ 3 ಏನು ಬರ್ತಾ ಇದೆ ನೋಡಿ, ಫಸ್ಟ್ ಎಲಿಮೆಂಟ್ ಏನಿದೆ 4 ಇದೆ, ಹೌದಾ? ಸೊ 4, ಸೊ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ ನಾನು. ಸೊ 4 ಅಂದಾಗ ಏನಾಗ್ತದೆ ರೀ, ನಾನು ಹೇಳಿದ್ನಲ್ಲ ಡೆಟರ್ಮಿನೆಂಟ್ ಹೇಗೆ ಫೈಂಡ್ ಔಟ್ ಮಾಡ್ಕೊಂಡು ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಸೊ C3 ಮಾಡ್ತಾಯಿದ್ದೀರಿ. ಸೊ 4 ಅಂತಂದಾಗ ಏನು ಮಾಡಬೇಕು, ಸೊ ಎಲಿಮಿನೇಟ್, ಸೊ ಫಸ್ಟ್ ರೋ ದೆನ್ ಥರ್ಡ್ ಕಾಲಮ್. ಈ ಕಾಲಮ್ ಎಲಿಮಿನೇಟ್ ಮಾಡಿದ್ರೆ 4 ಎಲಿಮೆಂಟ್ ಬರುತ್ತೆ, ಇಟ್ ಮೀನ್ಸ್ ಕೋಫ್ಯಾಕ್ಟರ್ಸ್. ಸೊ ಹೌದಾ, -1 3 ಇದೆ. ಸೊ ನೆಕ್ಸ್ಟ್ ಏನಿದೆ, 4 ಇದೆ, 1 ಇದೆ, ಹೌದಾ? ಯಾಕಂದ್ರೆ ಏನಿದೆ ಎಲಿಮೆಂಟ್ ಇಲ್ಲೇ, ಸೊ 4 ಇದೆ ಅಲ್ರಿ. ಸೊ 4 ಹಾಗೆ ಬರೀದೆ ನಾ ಇಲ್ಲೇ. ನಿಮಗೇನದು ಕೋಫ್ಯಾಕ್ಟರ್ಸ್ ಕೂಡ ಬರೀಬೇಕಿದೆ, ಜಸ್ಟ್ ಮೈನರ್ ಬರುತ್ತೆ. ನಿಮ್ಮ ಕೋಫ್ಯಾಕ್ಟರ್ಸ್ ಕೂಡ ಬರಬೇಕು ಅಂತಂತಂದರೆ, ಸೊ ಎಲಿಮೆಂಟ್ ಹಂಗೆ ಬರ್ರಿ, 4 ಬರ್ರಿ, ಇದು ಕೋಫ್ಯಾಕ್ಟರ್ಸ್ ಅಲ್ಲ. ಸೊ -1. ಸೊ ನೋಡಿ ಎಲಿಮೆಂಟ್ ನೋಡಿ, A11 A12 A13 ಅಲ್ರಿ ಇದು. ಸೊ ಹಾಗಾಗಿ ಏನಾಗುತ್ತೆ, A13 ಇರೋದಕ್ಕೆ ಏನಾಗುತ್ತೆ 1 + 3 ಆಗುತ್ತೆ,
ಓಕೆನಾ. ಸೊ ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ ಈ ರೀತಿ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ 0 ಇದೆ, ಹೌದಾ. ಸೊ ಪ್ಲಸ್ 0 ಎಲಿಮೆಂಟ್ ಇದೆ. ಸೊ 0 ಎಲಿಮೆಂಟ್ ಬಿಟ್ಟರೆ ಏನಾಗುತ್ತೆ, ನೆಕ್ಸ್ಟು ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡ್ತೀನಿ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದಾಗ ಈ 4 ಎಲಿಮೆಂಟ್ನ ಬರೀತೀನಿ ನಾನು. ಸೊ 1 2 -1 ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದರೆ 1 2 4 1 ರೈಟ್. ಸೊ 4 1 ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೋಫ್ಯಾಕ್ಟರ್ಸ್ ಬರ್ತಾ ಇದೆ ನೋಡಿ, ಇಲ್ಲಿ 0 ಇದೆ ಎಲಿಮೆಂಟ್, ಹೌದಾ. ಸೊ 0 ಅಂದರೆ ಈ ಎಲಿಮೆಂಟ್ ಹಾಗೇ ಇದೆ, ಇದು ಕೋಫ್ಯಾಕ್ಟರ್ ಬರೀಬೇಕಲ್ಲ, ಇದು ಮೈನರ್. ಇದು ಕೋಫ್ಯಾಕ್ಟರ್ ಅಂದರೆ ಏನಾಗುತ್ತೆ, ಫಾರ್ಮುಲಾ ಇದು ನಿಮ್ಗೆ ಗೊತ್ತೇ ಇದೆ. ಸೊ ಅಂದರೆ ನಮ್ಗೆ ಆಲ್ರೆಡಿ ನಮಗೆ ಇದು ಗೊತ್ತಿರೋದಕ್ಕೆ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಷ್ಟೇ ನಾನು, ಓಕೆನಾ. ಸೊ -1. ಸೊ ಇದು ಯಾವ ಎಲಿಮೆಂಟ್ ನೋಡಿ, ಇದು A21 A22 A23. ಸೊ A23 ಅಂದರೆ ಏನಾಗುತ್ತೆ, ಇದು 2 + 3, ಹೌದಾ. ಪವರ್ -1 ಮೇಲೆ ಏನಾಗುತ್ತೆ, ಪವರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲಸ್ 0, ಯಾಕಂದರೆ C3 ಮಾಡ್ತಾ ಇದ್ದೀನಲ್ಲ, C3 ಎಲಿಮೆಂಟ್ ನೋಡಿ 4 0 0 ಈ ರೀತಿ ಬರಬೇಕು. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಏನು ಮಾಡ್ತೀನಿ, ಎಲಿಮೆಂಟ್ಗಳಲ್ಲ, ಮಲ್ಟಿಪ್ಲೈ ವಿತ್ ಕರೆಸ್ಪಾಂಡಿಂಗ್ ವಾಟ್, ಕೋಫ್ಯಾಕ್ಟರ್ಸ್ ಬರೀತಾ ಇದ್ದೀನಲ್ರಿ ನಾನು. ಇದಿಷ್ಟು ಏನಿದು, ಸೊ ಇದಿಷ್ಟು ಕೋಫ್ಯಾಕ್ಟರ್ ಏನಿದು ಕಂಪ್ಲೀಟ್ ಏನು ಬರ್ತದೆ ನೋಡಿ, ಇದು ಏನಿದು A11 A12 A13 ಅಲ್ಲ. ಸೊ C13 ಆಮೇಲೆ ಇಲ್ಲಿ ಏನು ಬರುತ್ತೆ ನೋಡಿ C23, ಹೌದಾ. ಯಾಕಂದರೆ ಎಲಿಮೆಂಟ್ ಅವೇ ಸೇಮ್ ಇದೆ ಅಲ್ಲ, ಇದು A23, ನೆಕ್ಸ್ಟ್ ಇದೇನಾಗುತ್ತೆ C23. ಸೊ ನೆಕ್ಸ್ಟ್ ಇದು A33 ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ ಕೋಫ್ಯಾಕ್ಟರ್ಸ್ C33. ಈ ರೀತಿ ಕರೆಸ್ಪಾಂಡಿಂಗ್ ಬಂದಾಗ ಏನಾಗುತ್ತೆ, ಡೆಟರ್ಮಿನೆಂಟ್ ಸಿಗುತ್ತೆ ನಿಮಗೆ ಆ ರೀತಿ. ಸೊ 0 ಬಂದಾಗ ಏನಾಗುತ್ತೆ, ಇದ್ರ ಎಲಿಮೆಂಟ್ ಏನಾಗುತ್ತೆ, ಸೊ -1 ನೋಡಿ A31 A32 A33 ಅಲ್ರಿ. ಸೊ ಏನಾಗುತ್ತೆ 3 + 3 ಈ ರೀತಿ ರೈಟ್. ಸೊ ಡೆಟರ್ಮಿನೆಂಟ್ ಮಾಡಿ. ಸೊ A33 ಎಲಿಮೆಂಟ್ ಹಾಕಿದ್ರಿ ನೀವು, A33 ಅಂದಾಗ ಏನಾಗುತ್ತೆ, ಥರ್ಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿ. ಸೊ ಯು ವಿಲ್ ಗೆಟ್ ವಾಟ್, ದೀಸ್ 4 ಎಲಿಮೆಂಟ್ಸ್ ರೈಟ್ ಡೌನ್. ಸೊ 1 2 -1 3 ದಿಸ್ ಲೈಕ್, ಹೌದಾ. ಎಕ್ಸ್ಪ್ಯಾಂಡ್ ಅಲಂಗ್ C3 ಮಾಡಿದ್ದೀನಿ ನಾನು, ನೀವು ಎಕ್ಸ್ಪ್ಯಾಂಡ್ ಅಲಂಗ್ R2 ಮಾಡಿ R1 ಮಾಡಿ ವಾಟ್ ಎವರ್. ಸೊ ಇಲ್ಲೇನು ಬರುತ್ತೆ ನೋಡಿರಿ, -1 ಹೋಲ್ ಟು ದಿ ಪವರ್ 1 + 3 ವಾಟ್, ಪಾಸಿಟಿವ್ ವ್ಯಾಲ್ಯೂ. ಸೊ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಹಾಗಾದ್ರೆ ಎಕ್ಸ್ಪ್ಲೇನ್ ಮಾಡಿ. 1 × -1 ಏನಾಗುತ್ತೆ ರೀ, ಸೊ 1 × -1 ಮೈನಸ್ ಡೆಟರ್ಮಿನೆಂಟ್ ಆಫ್ 2/2 ಮ್ಯಾಟ್ರಿಕ್ಸ್ ಇದೆ, ಹೌದಾ. ಸೊ ನೆಕ್ಸ್ಟ್ 4 × 3 ಮಾಡಬೇಕಲ್ಲ. ಸೊ 4 × 3 ಈ ರೀತಿ. ಸೊ ನೆಕ್ಸ್ಟ್ ನೋಡಿ ಪ್ಲಸ್, ಯಾಕೆ ನೋಡಿ 0 ಇಂದ ಏನಾಗಿದೆ ನಮಗಿಲ್ಲ, ಕಂಪ್ಲೀಟ್ 0 ಇಂದ ಇದೆಲ್ಲ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಟೋಟಲಿ ವಾಟ್ 0. ಸೊ ಟೋಟಲಿ ದಿಸ್ ಆನ್ಸರ್ ಗೋಸ್ ಟು ವಾಟ್ 0. ಇಲ್ಲಿ ಕೂಡ 0 × ಸಮಥಿಂಗ್ ರೈಟ್. ಸೊ ಟೋಟಲಿ ದಿಸ್ ಈಸ್ ಆಲ್ಸೋ ವಾಟ್, ಆನ್ಸರ್ ಏನಾಗೈತೆ ಇದು ಈ ಪಾರ್ಟ್ ಏನಾಗುತ್ತೆ 0ಕ್ಕೆ ಹೋಗುತ್ತೆ. ಸೊ ಆಗ ನನಗೇನಾಗ್ಬಿಡುತ್ತೆ, ನನಗೆ 0 + 0 ರೈಟ್. ಸೊ ದಿಸ್ ಒನ್ ನೆಕ್ಸ್ಟ್ 4. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, 1 × -1 ಆಯ್ತು -1. ಸೊ -4 3 ಏನಾಗುತ್ತೆ 12 ಆಗುತ್ತೆ. ಸೊ ನೆಕ್ಸ್ಟ್ 4 ಹಾಗೇ ಇರುತ್ತೆ. ಸೊ ಇಲ್ಲೇನು ಬರುತ್ತೆ, -13 ಬರ್ತದೆ. ಸೊ 13 4 ವಾಟ್, ಪ್ಲಸ್ ಇಂಟು ಮೈನಸ್ 13 4 52, ಹೌದಾ. ಸೊ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಯಾಂಡಿಂಗ್ ಅಲ್ಲ R1 ಮಾಡಿದ್ದೆ, ಎಷ್ಟು ಡಿಫಿಕಲ್ಟ್ ಅನ್ನಿಸ್ತು, ಹೌದಾ. ಬಟ್ ಅದೇ ಥರ C3 ಮಾಡಿದ್ರೆ ನೋಡಿ ಬೇಗ ಬಂತು, ಯಾಕೆ ಹೇಳಿದ್ನಲ್ಲ. ಸೊ ನಂಬರ್ ಆಫ್ ಝೀರೋಸ್ ಯಾವ ಒಂದು ರೋ ಅಲ್ಲಿದೆ, ಯಾವ ಕಾಲಮಲ್ಲಿದೆ, ಸೊ ಅದನ್ನೇನು ಮಾಡಿ ಎಕ್ಸ್ಪ್ಯಾಂಡ್ ಅಲಾಂಗ್ ದಟ್ ರೋ, ಪರ್ಟಿಕ್ಯುಲರ್ ರೋ, ಓಕೆನಾ. ಸೊ ಟೇಕ್ ನೆಕ್ಸ್ಟ್ ಕ್ವಶನ್. See this question, observe this one. If A is equal to what, 3/3 matrix, so has given, so this one, then show that determinant of 3A is equal to what, 27 into determinant of A ಅಂತ ತೋರಿಸ್ಬೇಕು. So I already told you, so one formula, so that is what we know that, so determinant of KA is equal to what, K to the power n into determinant of A. ನಾನು ಆಲ್ರೆಡಿ 4th ಪಾಯಿಂಟನ್ನು ಡಿಸ್ಕಸ್ ಮಾಡಿದೆ. ಸೊ ನೋಡಿ ಡಿಟರ್ಮಿನೆಂಟ್ ಆಫ್ ಕೆ ಇದೆ. ಸೊ ನೋಡಿ ಇಲ್ಲಿ ಕೆ ಅಂದರೆ ಏನು, ಜಸ್ಟ್ ಇಲ್ಲಿ ಕಂಪೇರ್ ಮಾಡಿ, ಕಂಪೇರ್ ದಿಸ್ ಒನ್ ಟು ದಿಸ್ ರಿಸಲ್ಟ್. ಸೊ ಕೆ ಟು ದಿ ಪವರ್ ಎನ್ ನೋಡಿ, ಇಲ್ಲಿ ಡೆಟರ್ಮಿನೆಂಟ್ ಆಫ್ ಇಲ್ಲಿದೆ ಕಂಪ್ಲೀಟ್, ಹೌದಾ. 3A ಅಂತಿದೆ. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು, ಎನ್ ಮೀನ್ಸ್ ವಾಟ್, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದೀನಿ. ಸೊ ವಾಟ್ ಇಸ್ ದ ಆರ್ಡರ್, ನೋಡಿ ಇಲ್ಲಿ 3 rows ಇದೆ, 3 columns ಇದೆ. ಸೊ 3/3 ಆರ್ಡರ್ 3/3 ಇದೆ. ಸೊ ಹಾಗಾದ್ರೆ ಎನ್ ಮೀನ್ಸ್ ವಾಟ್ 3, ಹಾಗಾದ್ರೆ ಕೆ ಮೀನ್ಸ್ ವಾಟ್ 3. ನೋಡಿ ಇಲ್ಲಿ ಏನು ಬರ್ತಾ ಇದೆ ನಿಮಗೆ, ಇಲ್ಲಿ ಕೆ ಇಸ್ ಈಕ್ವಲ್ ಟು ಏನು ಬರ್ತಾ ಇದೆ, 3 ಬರ್ತಾ ಇದೆ. ಅವನಿಗೆ ಕಂಪೇರ್ ಮಾಡಿಬಿಡಿ ಅಷ್ಟೇ. ಇಲ್ಲಿ ಏನಾಗಿದೆ, ಕೆ ಇಸ್ ಈಕ್ವಲ್ ಟು 3 ಇದೆ. ಸೊ ಹಾಗಾದ್ರೆ 3 to the power 3 ಇಂಟು ಡೆಟರ್ಮಿನೆಂಟ್ ಆಫ್ ಎ, ಹೌದಾ. 3 to the power 3 ಅಂದರೆ ಏನಾಗುತ್ತೆ, 27 ಇಂಟು ಡೆಟರ್ಮಿನೆಂಟ್ ಆಫ್ ಎ, ಹೌದಾ. ಅಂದರೆ ಈ ಫಾರ್ಮುಲಾ ಬೇಸ್ ಮೇಲೆ ಕೊಟ್ಟಿರೋದು ಅನ್ನೋದು ಅಷ್ಟೇ, ರೈಟ್. ಸೊ ಹಾಗಾದ್ರೆ ಚೆಕ್ ಮಾಡೋಣ, ಈಸಿಯಾಗಿ ಚೆಕ್ ಮಾಡಿ, LHS RHS ಪ್ರೂವ್ ಮಾಡಿ ನೋಡೋಣ. ಸೊ ಫಸ್ಟ್ ಟೇಕ್ ಡೌನ್ LHS, ಹೌದಾ. ಫಸ್ಟ್ LHS ಏನಿದೆ ನೋಡಿ, ಡೆಟರ್ಮಿನೆಂಟ್ ಆಫ್ 3A ಕೇಳಿದ ನಿಮಗೆ. ಸೊ ಡೆಟರ್ಮಿನೆಂಟ್ ಆಫ್ 3 ಏನಾಗುತ್ತೆ ಇಲ್ಲಿ, ಸೊ ಕಂಪ್ಲೀಟ್ ಮಾಡಬೇಕು ಅಂದರೆ 3 ಇಂದ ಏನು ಮಾಡೋಕೆ, ಫಸ್ಟ್ ಮ್ಯಾಟ್ರಿಕ್ಸ್ ಇದೆ, ಮ್ಯಾಟ್ರಿಕ್ಸ್ A ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಏನು ಮಾಡಿ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಬೇಕಾದ್ರೆ ಅದನ್ನು, ಓಕೆನಾ. ಸೊ 3 × A, ಹೌದಾ. 3 ಹಾಗೇ ಇದೆ. ಸೊ ಎಲಿಮೆಂಟ್ಸ್ ನೋಡಿ 1 0 1 0 1 2 0 0 4 ಹಾಗೇ ಇದೆ. ಸೊ ಫಸ್ಟ್ ಇದು ಮ್ಯಾಟ್ರಿಕ್ಸ್ ತೊಗೊಳ್ತಾ ಇದ್ದೀನಿ ನಾನು, ಮ್ಯಾಟ್ರಿಕ್ಸ್ ಫಸ್ಟ್ ಇದು, ಹೌದಾ. ಡೆಟರ್ಮಿನೆಂಟ್ 3A ಕಂಡುಹಿಡಿತಾ ಇದ್ದೀನಿ. ಸೊ ನೋಡಿ ಒಳಗೆ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ 3, ರೈಟ್. ಸೊ ಏನು ಬರ್ತದೆ, 3 1s 3, 3 × 0 0, 3 1s 3, 3 × 0 0, 3 1s 3, 3 2s 6, ನೋಡಿ 0 0, 3 4s ಏನಾಗುತ್ತೆ 12 ಆಗುತ್ತೆ, ಸರ್ ನೋ. ಸೊ ನೆಕ್ಸ್ಟ್ 3A ಬರ್ತಾ ಇದೆ. ಈಗ ಏನು ಮಾಡಿ, ಫೈಂಡ್ ಔಟ್ ಮಾಡಿ ಡಿಟರ್ಮಿನೆಂಟ್ ಆಫ್ 3A ಫೈಂಡ್ ಔಟ್ ಮಾಡಿ. ಸೊ ಡೆಟರ್ಮಿನೆಂಟ್ ಆಫ್ 3A,
ಹೌದಾ. ಸೊ ಫಸ್ಟ್ ಏನಿದೆ ಎಲ್ ಎಚ್ ಎಸ್ ಅಲ್ಲ, ಎಲ್ ಎಚ್ ಎಸ್ ತೊಗೊಳ್ಳಿ, ಸ್ಟಾರ್ಟ್ ಮಾಡಿ. ಸೊ 3A ಡೆಟ್ರಿಮೆಂಟ್ ಆಫ್ 3A ಕೇಳಿದ್ದಾನೆ. ಸೊ 3A ಮ್ಯಾಟ್ರಿಕ್ಸ್ ಆಲ್ರೆಡಿ ಇಲ್ಲಿ ಬಂದಿದೆ ನಿಮಗೆ, ಫೈಂಡ್ ಔಟ್ ಮಾಡಿದ್ರಿ 3A ಮ್ಯಾಟ್ರಿಕ್ಸ್ ದಿಸ್ ಒನ್. ಸೊ ಟೇಕ್ ಡೆಟ್ರಿಮೆಂಟ್ ಹಾಕಬೇಕು ಅದಕ್ಕೆ. 3 0 3 0 3 6 0 0 12. ಸೊ ಈ ರೀತಿ ಡೆಟ್ರಿಮೆಂಟ್. ಹೌದಾ. ಸೊ ನೋಡಿ ಹಿಯರ್ ವಾಟ್, ಹಿಯರ್ ಕಾಲಮ್ 3, ಹಿಯರ್ R3 ರೋ 3 ಕಂಟೆನ್ಸ್ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ 0. ಹೌದಾ. ಆರ್ R1 ಕಂಟೆನ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್. ನೀವು R1 ಆದರೂ ಮಾಡ್ಬೋದು, ಅಥವಾ ಎಕ್ಸ್ಪ್ಯಾಂಡ್ ಅಲಂಗ್ R1 ಆರ್ ಎಕ್ಸ್ಪ್ಯಾಂಡ್ ಅಲಂಗ್ R3 ವಾಟ್ ಎವರ್ ಯು ಡು. ಸೊ ಎಕ್ಸ್ಪ್ಯಾಂಡ್ ಅಲಂಗ್ R1 ಮಾಡ್ತೀನಿ ನಾನು. ಹೌದಾ. ಸೊ ಎಕ್ಸ್ಪ್ಯಾಂಡ್ ಅಲಂಗ್ R1 ಮಾಡಿದಾಗ ಏನು ಬರುತ್ತೆ ನೋಡಿ, ಎಕ್ಸ್ಪ್ಯಾಂಡ್ ಅಲಾಂಗ್ R1 ಮಾಡ್ತೀನಿ ನಾನು, ಯಾಕಂದರೆ R1 ಕಂಟೆನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್, ರೈಟ್. ಸೊ R1 ಮಾಡಿದಾಗ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಫಸ್ಟ್ ಏನಾಗಿದೆ ಡೆಟ್ರಿಮಿನೆಂಟ್ ಆಫ್ 3A. ಓಕೆನಾ. ಸೊ 3 ಇಂಟು ಈಗ ಡೈರೆಕ್ಟಾಗಿ ಬರೀತೀನಿ ನಾನೀಗ, ಯಾಕಂದ್ರೆ 3 ಅಂದರೆ A11 ಅಲ್ಲರಿ. ಸೊ ಪಾಸಿಟಿವ್ ಇದ್ದೇ ಇರ್ತದೆ, ಆಲ್ಮೋಸ್ಟ್ ಪಾಸಿಟಿವ್, ಅದು ಬರೀ ಅವಶ್ಯಕತೆ ಇಲ್ಲ. ಓಕೆನಾ. ಡೈರೆಕ್ಟಾಗಿ ಡೆಟರ್ಮೆಂಟ್ ಬರೀರಿ. ಸೊ ನೋಡಿಲಿ ಫಸ್ಟ್ ರೋ ಫಸ್ಟ್ ಕಾಲಮ್ಸ್ ನೋಡಿ, ಫಸ್ಟ್ ಕಾಲಮ್ ಡಿಲೀಟ್ ಮಾಡಿ. ಏನು ಸಿಗುತ್ತೆ ನಿಮಗೆ, 3 6 0 12 ಬರ್ತದೆ. ಹೌದಾ. 3 6 0 12 ಬಂತು. ಸೊ ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಏನಿದೆ ಕಂಪ್ಲೀಟ್ ಎಕ್ಸ್ಪ್ಯಾಂಡ್ ಅಲಂಗ್ R1 ಅಲ್ಲ. ನೆಕ್ಸ್ಟ್ ಸೆಕೆಂಡ್ ನಾನು R1 ಅಂತಂದರೆ ಈ ರೀತಿ ಬರುತ್ತೆ. ಸೊ ನಾನು C1 ಅಂದರೆ ಎಕ್ಸ್ಪ್ಯಾಂಡ್ ಅಲಂಗ್ C1 ಮಾಡ್ತಿದ್ದೀನಿ, ಯಾಕಂದರೆ C1 ಅಲ್ಲಿ ಏನಾಗಿದೆ ನೋಡಿ, ಇದು C1, ಇದು ಏನಿದು R1. ಅದು ನೆಕ್ಸ್ಟ್ ಇದು R3 ಇದು. ಹೌದಾ. ಸೊ ಅಂದರೆ C1 ಅಲ್ಲಿ ಏನಾಗಿದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಇದೆ, ಹಾಗಾಗಿ ಎಕ್ಸ್ಪ್ಯಾಂಡ್ ಅಲಂಗ್ C1 ಮಾಡಿ. ಸೊ ಫಸ್ಟ್ ಎಲಿಮೆಂಟ್ 3. ಹೌದಾ. 3 ಆಮೇಲೆ ನೆಕ್ಸ್ಟ್ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿ. ನಿಮ್ಗೆ ಏನಾಗುತ್ತೆ 4 ಎಲಿಮೆಂಟ್ ಬರುತ್ತೆ, ಅದನ್ನು ಬರೆದಿದ್ದೀನಿ ನಾನು. ಸೊ ನೆಕ್ಸ್ಟ್ ನೋಡಿ ಏನಿದೆ, ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಏನಿದೆ 0 ಆಗಿದೆ. ಸೊ 0 ಅಂತಂದಾಗ ಏನಾಗುತ್ತೆ ನೋಡಿ, ಇದೇನಿದೆ A11. ನೆಕ್ಸ್ಟ್ ಇದೇನು ರೀ, ಇದು ಕಂಪ್ಲೀಟ್ ಏನು ಬರುತ್ತೆ, A11 A12 A13 A21 2 1 ಬರ್ತಾ ಇದೆ. ಹೌದಾ. A21 ಎಲಿಮೆಂಟ್ 21 ಮೀನ್ಸ್ 2 + 1 ಆಡ್. ಸೊ ಆಡ್ ಇರೋದಕ್ಕೆ ಏನಾಗುತ್ತೆ, ಈ ಪಾರ್ಟ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಸೊ 0 ಹಾಗೆ. ಸೊ ಡೈರೆಕ್ಟಾಗಿ ಏನು ಮಾಡಿ ಕೋಫ್ಯಾಕ್ಟರ್ಸ್ ಬರೋದು ಬೇಡಿ. ಸೊ ಫಸ್ಟ್ ಮೈನಸ್ ಬರೋದು ಅಂದರೆ ಕೋಫ್ಯಾಕ್ಟರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಮೈನಸ್ ಬರ್ತೀನಿ ನೋಡಿರಿ. ಸೆಕೆಂಡ್ ರೋ. ಹೌದಾ. ಫಸ್ಟ್ ಕಾಲಮ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ 0 3 0 12 ಎಲಿಮೆಂಟ್ಸ್ ಬರುತ್ತೆ. ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲೇನು ಬರ್ತಾಯಿದೆ, A31 ಎಲಿಮೆಂಟ್ 3 1 3 + 1 ಏನಾಗುತ್ತೆ E1 ಆಗುತ್ತೆ. 3 + 1 E1. ಸೊ ಹಾಗಾಗಿ ಇದೇನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲಿಮೆಂಟ್ಸ್ನ. ಎಕ್ಸ್ಪ್ಯಾಂಡ್ ಮಾಡಿದಾಗ ಅವನ್ನ ಸೈನ್ಗಳನ್ನು ಬರಿತಾ ಹೋಗಬೇಕು. ಸೊ ಪ್ಲಸ್ ಆದಾಗ ಏನಾಗುತ್ತೆ ನೋಡಿ, ಸೊ ಥರ್ಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ಈ ಎಲಿಮೆಂಟ್ಸ್ಗಳು ಏನಾಗುತ್ತೆ ಬರುತ್ತೆ 0 × 0 3 3 6 ಈ ರೀತಿ. ಓಕೆನಾ. ಸೊ 0 × ಸಮಥಿಂಗ್ ಟೋಟಲ್. ಸೊ ಅದರ ಟೋಟಲ್ ಇದೇನಾಗುತ್ತೆ, ಟೋಟಲ್ ದಿಸ್ ವ್ಯಾಲ್ಯೂ ಏನಾಗುತ್ತೆ 0ಕ್ಕೆ ಹೋಗುತ್ತೆ. ಸೊ ಇದು ಕೂಡ ಡಿಟರ್ಮಿನೆಂಟ್ ಏನಾಗುತ್ತೆ 0 ಆಗಿಬಿಡುತ್ತೆ. ಉಳಿಯೋದು ಇಷ್ಟು ಒಂದು. ಹೌದಾ. ಸೊ ಡೆಟರ್ಮಿನೆಂಟ್ ಆಫ್ 3A 3 ಹಾಗೇ ಇದೆ. ಸೊ 12 3s ಮಲ್ಟಿಪ್ಲೈ ಮಾಡಬೇಕಿಲ್ಲಿ. ಹೌದಾ. 36. ಹೌದ್ರಿ. ಸೊ ಕಂಪ್ಲೀಟ್ 6 × 0 ಏನಾಗುತ್ತೆ 0 ಆಗುತ್ತೆ. ಹೌದಾ. ಸೊ ನಿಮ್ಗೆ ಉಳಿದಿರೋದೇನು 36 × 3 0 ಆಗಿಬಿಡುತ್ತೆ ಕಂಪ್ಲೀಟ್. 36 × 3 ಏನು ಬರ್ತದೆ ನಿಮಗಿಲ್ಲಿ, ಸೊ 108. ಹೌದ್ರಿ. ಸೊ ದೇರ್ ಫೋರ್ ಡೆಟರ್ಮಿನೆಂಟ್ ಆಫ್ 3A ವಾಟ್ ದಿಸ್ ಒನ್ 108 ಬರ್ತಾ ಇದೆ ನಿಮಗೆ. ಓಕೆನಾ. ಸೊ ನೆಕ್ಸ್ಟ್ ಇದು LHS ಆಯ್ತು. ಅದೇ ಥರ RHS ನೋಡಿ 27 ಡೆಟರ್ಮಿನೆಂಟ್ ಆಫ್ A ಅಂತ ಪ್ರೂವ್ ಮಾಡಬೇಕು ಈಗ ನೀವು. ಹೌದಾ. ಯಾಕಂದ್ರೆ ರಿಸಲ್ಟ್ ಆಲ್ರೆಡಿ ಇಲ್ಲಿದೆ ನಿಮಗೆ. ಈ ರಿಸಲ್ಟ್ ಪ್ರಕಾರ ಹೋದೆ ನಾನು ಏನು ಮಾಡಬೇಕು, ಡೆಟರ್ಮಿನೆಂಟ್ ಆಫ್ ಏನು ಒಂದು ಫೈಂಡ್ ಔಟ್ ಮಾಡಿದ್ರೆ ಸಾಕು ನನಗೆ. ಆ ಡೆಟರ್ಮಿನೆಂಟ್ ಆಫ್ ಏನು ಮಾಡ್ತೀನಿ ನಾನು, ಆ 27 ಏನು ಮಾಡ್ಬಿಡ್ತೀನಿ, ಮಲ್ಟಿಪ್ಲೈ ಮಾಡಿದ್ರೆ ಕೂಡ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಆ್ಯಸ್ ಇಟ್ ಈಸ್ ಸೇಮ್ ಆನ್ಸರ್ ಬರುತ್ತೆ. ಹೌದಾ. ಸೊ ಇದೇನಿದು ಕಂಪ್ಲೀಟ್ ಬಂದಿರೋದೇನು ರೀ, ಡೆಟರ್ಮಿನೆಂಟ್ ಆಫ್ 3A ಮಾಡಿದ್ರಿ. ನೆಕ್ಸ್ಟ್ ಈಕ್ವೇಷನ್ 1 ಅಂತ ಹೇಳಿಬೇಕಾದ್ರೆ. ಹೌದಾ. ಅದೇ ಥರ RHS ತೊಗೊಳ್ಳಿ, RHS ಪ್ರೂವ್ ಮಾಡೋಣ. ಟೇಕ್ RHS. ಅದು ಕೂಡ ನಮಗೇನು ಬರಬೇಕು, 108 ಬರಬೇಕು. ಹೌದಾ. ನೋಡಿ ಏನು ಬರುತ್ತೆ ಪ್ರೂವ್ ಮಾಡಿಬಿಡೋಣ. ಜಸ್ಟ್ ಡೆಟರ್ಮಿನೆಂಟ್ ಆಫ್ A ತೊಗೊಳ್ಳಿ, ಪ್ರೂವ್ ಮಾಡಿ. ನೆಕ್ಸ್ಟ್ ಅದಕ್ಕೆ 27 ಏನು ಮಾಡಿಬಿಡಿ, ಮಲ್ಟಿಪ್ಲಿಕೇಶನ್ ಮಾಡಿ ಅಷ್ಟೇ. ಸೊ ಡೆಟರ್ಮಿನೆಂಟ್ ಆಫ್ A ಫೈಂಡ್ ಔಟ್ ಮಾಡಿ ನೋಡೋಣ. ಸೊ ಇಲ್ಲಿ ಕೂಡ ಡೆಟರ್ಮಿನೆಂಟ್ ಆಫ್ A ಏನು ಬರ್ತದೆ ನೋಡಿರಿ ನಮಗೆ. ಸೊ ಎಕ್ಸ್ಪ್ಯಾಂಡ್ ಅಲ್ಲಂಗೆ ಏನು ಮಾಡ್ಬೋದು ನಾನು ಇದನ್ನು R3 ಆದರೂ ಮಾಡ್ಬೋದು, ಅಥವಾ ಈಗ ನೋಡಿ ಇದನ್ನು ಎಕ್ಸ್ಪ್ಯಾಂಡ್ ಅಲ್ಲಂಗೆ R3 ಮಾಡಲಾ, ಕಂಪ್ಲೀಟ್ ಯಾವುದಾದ್ರೂ ಮಾಡಿ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ಓಕೆನಾ. ಎಕ್ಸ್ಪ್ಯಾಂಡ್ ಅಲ್ಲ C1 ಮಾಡ್ತೀನಿ ನೋಡಿ, ಯಾಕೆ ನಂಬರ್ ಆಫ್ ಝೀರೋಸ್ ಜಾಸ್ತಿ ಇದೆ. ಹೌದಾ. ಸೊ ಪ್ಲಸ್ ಮೈನಸ್ ನೆನ್ಬಿಟ್ಕೊಳ್ಳಿ ಅದನ್ನು. ಓಕೆನಾ. ಪ್ಲಸ್ ಮೈನಸ್ ಈ ರೀತಿ. ಸೊ ಫಸ್ಟ್ ಎಲಿಮೆಂಟ್ 1 ಇದೆ. 1 ಅಂದಾಗ ಏನಾಗುತ್ತೆ, ಸೊ 1 2 0 4 ಬರುತ್ತೆ. ಹೌದಾ. ನೆಕ್ಸ್ಟು 0 ಇದೆ. ಸೊ ನಾನು ಇದನ್ನು ಬರೆಯೋಂಗಿಲ್ಲ, ಯಾಕಂದ್ರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ. ಐ ಹೋಪ್ ವಿಲ್ ಗೆಟ್. ಸೊ 0 ಮೀನ್ಸ್ ವಾಟ್ ಏನು ಬರುತ್ತೆ ನೋಡಿ, 0 1 0 4 ಪ್ಲಸ್ ನೆಕ್ಸ್ಟ್ ಈ 0 ಇದೆ, ಇಲ್ಲೇನು ಬರ್ತದೆ 0 1 1 2 ಈ ರೀತಿ ಇದೆ. ಹೌದಾ. ಸೊ ಆಲ್ಮೋಸ್ಟ್ ಇದೊಂದು 0 × ಸಮಥಿಂಗ್ ಟೋಟಲ್ ಏನಾಗ್ಬಿಡುತ್ತೆ 2 ಏನಾಗ್ಬಿಡುತ್ತೆ, ಸೊ 0 ಆಗಿಬಿಡುತ್ತೆ ಡೆಟರ್ಮಿನೆಂಟ್. ಜಸ್ಟ್ ಇದೊಂದು ಆನ್ಸರ್ ಮಾತ್ರ ನಮಗೆ ಬೇಕಾಗಿರೋದು ಈಗ. ಹೌದಾ. ಸೊ 1 ಹಾಗೇ ಇದೆ. 4 1s 4 ಆಗುತ್ತೆ. 0 × 2 ಏನಾಗುತ್ತೆ
0 0 ಇಂಟು 2 0. ಸೊ ಜಸ್ಟ್ ಆನ್ಸರ್ ನಮಗೇನು ಬಂದು 4 ಅಷ್ಟೇ ಬಂತು. ಹಾಗಾದ್ರೆ ದಿಸ್ ಈಸ್ ವಾಟ್ ಡಿಟರ್ಮಿನೆಂಟ್ ಆಫ್ ಎ. ಬಟ್ ನನಗೆ ಇಲ್ಲೇನಿದೆ ನೋಡಿ, ಆರ್ ಎಚ್ ಎಸ್ ಪಾರ್ಟ್ 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತಿದೆ, ಹೌದಾ? ಸೊ ಹಾಗಾದ್ರೆ ಆರ್ ಎಚ್ ಎಸ್ ಪಾರ್ಟ್ ಏನಿದೆ 27 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಹಾಗೆ 27 ಹಾಗೇ ಇದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ನನಗೇನು ಬರ್ತಾ ಇದೆ 4 ಬರ್ತಾ ಇದೆ. ಸೊ 27 ಇಂಟು 4 ಇಟ್ ಮೀನ್ಸ್ ವಾಟ್ 108 2, ಹೌದಾ? ಫ್ರಮ್ ಇಕ್ವೇಷನ್ 1 ಇಕ್ವೇಷನ್ 2 ಏನಾಗಿದೆ ಎರಡು ಸೇಮ್. ಸೊ ಹಾಗಾಗಿ ದೇರ್ ಫೋರ್ ಫ್ರಮ್ ಇಕ್ವೇಷನ್ 1 ಇಸ್ ಈಕ್ವಲ್ ಟು ವಾಟ್ ಇಕ್ವೇಷನ್ 2 ಎರಡು ಏನಾಗಿದೆ ಈಕ್ವಲ್ ಆಗಿದೆ. ಸೊ ದೇರ್ ಫೋರ್ ಸೊ ಏನಾಗಿದೆ ಎಲ್ ಎಚ್ ಎಸ್ ಈಕ್ವಲ್ ಟು ಏನ್ರಿ ಆರ್ ಎಚ್ ಎಸ್, ಹೌದಾ? ಸೊ ಬರ್ತದಲ್ರಿ 108 ಬರ್ತಾ ಇದೆ ನೋಡಿ ಇಲ್ಲಿ ಕಂಪ್ಲೀಟ್, ರೈಟ್? ಸೊ ಟೇಕ್ ಡೌನ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನಾವು ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ನೋಡಿ 3/3 ಕೂಡ ಡಿಟರ್ಮಿನೆಂಟ್ ಇದೆ. ಸೊ ಆಲ್ರೆಡಿ 2-3 ಪ್ರಾಬ್ಲಮ್ ಮಾಡಿದ್ದೀನಿ ನಾನು. ಸೊ ಇವೆರಡರಲ್ಲಿ ನೋಡಿ ಯಾವುದೋ ಒಂದು ಮಾಡ್ತೀನಿ. ಸೊ ಉಳಿದು ಮಾಡಿ ನೀವೇ ಮಾಡಿ. ನೆಕ್ಸ್ಟ್ ಥರ್ಡ್ ಒನ್ ಕೂಡ ನೋಡೋಣ, ರೈಟ್? ಸೊ ನೋಡಿ ಈ ಆಲ್ರೆಡಿ ತೋರಿಸಿದೆ ನಿಮಗೆ ನೋಡಿ. ಸೊ ನೋಡಿ ಸ್ಟಾರ್ಟ್ ಮಾಡಿ ನೋಡಿ 3/3 ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಸೊ ಸೆಕೆಂಡ್ ಒನ್ ಇದೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇದೆ. ಸೊ 3 ಪ್ರಾಬ್ಲಮ್ ಇದೆ, ನೋಡೋಣ. ನೋಡಿ ಫಸ್ಟ್ ಒನ್ ನೋಡಿ ಏನಿದೆ ನೋಡಿ ಫಸ್ಟ್ ಒನ್. ಸೊ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಸೊ ಜಸ್ಟ್ ಇದು ಒಂದು ಎ ಅಂತ ಅಂದ್ಕೊಳ್ಳಿ ಬೇಕಾದ್ರೆ. ಸೊ ಡಿಟರ್ಮಿನೆಂಟ್ ಆಫ್ ಎ, ಹೌದಾ? ಇಲ್ಲ ಸಿಂಪಲ್ ಏನು ಮಾಡ್ಕೊಳ್ಳಿ ಬೇಕಾದ್ರೆ ಡೆಲ್ಟಾ ತೊಗೊಳ್ಳಿ. ಇದನ್ನೇ ಫಸ್ಟ್ ಒನ್ ಮಾಡ್ತಿದ್ದೀನಿ ನನಗೆ, ರೈಟ್? ಸೊ ನಂಬರ್ ಆಫ್ ಝೀರೋಸ್ ನೋಡಿ ಎಲ್ಲಿದೆ, ನಂಬರ್ ಆಫ್ ಝೀರೋಸ್ ಎಲ್ಲಿದೆ? ಸೊ ನೀವು ನೋಡಿ ಇಲ್ಲಿ ನೀವು R1 ಆದರೂ ಮಾಡಿ R2 ಆದರೂ ಮಾಡಿ ಯಾವುದಾದ್ರೂ ಮಾಡಿ, ಬೇಕಾದ್ರೆ ಒಂದಕ್ಕೆ ರಿಸ್ಟ್ರಿಕ್ಟ್ ಆಗಂಗಿದ್ರೆ ಹಾಗೆ. ಬಟ್ ನಾನು ಈಸಿ ಕ್ಯಾಲ್ಕುಲೇಷನ್ ಬೇಗ ಕ್ವಿಕ್ಕಾಗಿ ಆನ್ಸರ್ ಬರೋ ಕಾರಣಕ್ಕೆ ನಾನೇನು ಮಾಡ್ತಿದ್ದೀನಿ, ಅದಕ್ಕೆ ಯಾವ ರೋ ಅಲ್ಲಿ ಅಥವಾ ಕಾಲಮಲ್ಲಿ ನಂಬರ್ ಆಫ್ ಝೀರೋಸ್ ಜಾಸ್ತಿ ಇದೆ ಆ ರೋನ ಏನು ಮಾಡ್ತಿದ್ದೀನಿ ಕಾಲಮನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಿ ನಾನು ಅಷ್ಟೇ. ಎಕ್ಸ್ಪ್ಯಾಂಡ್ ದಟ್ ಅಲಾಂಗ್ ರೋ ಆರ್ ಕಾಲಮ್. ಸೊ ನೋಡಿ ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲೇನಿದೆ ಕಂಪ್ಲೀಟ್ ನೋಡಿ ನಿಮ್ಗೆ R2 ಏನಾಗಿದೆ ನಂಬರ್ ಆಫ್ ಝೀರೋಸ್ ಜಾಸ್ತಿ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ವಾಟ್ R2. ಸೊ R2 ಮಾಡ್ತೀನಿ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R2 ಮಾಡ್ತಿದೆ ಅಂದರೆ ಡಿಟರ್ಮಿನೆಂಟ್. ನೀವು 6 ಬೇಸಲ್ಲಿ ಯಾವುದಾದ್ರೂ ಫೈಂಡ್ ಔಟ್ ಮಾಡಿ ಆನ್ಸರ್ ಸೇಮ್ ಬರುತ್ತೆ. ಸೊ ಡೆಲ್ಟಾ ನೋಡಿ ಏನು ಬರ್ತದೆ ನೋಡಿ, ಈಗ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R2 ಮಾಡ್ತಿದ್ದೀನಿ, R2 ಈ ರೀತಿ ಹೋಗ್ತಿದ್ದೀನಿ. ಸೊ R2 ಹೋಗ್ಬೇಕಾದ್ರೆ ಫಸ್ಟ್ ಎಲಿಮೆಂಟ್ ಏನಿದೆ 0, ಎಸ್ ಆರ್ ನೋ 0 ಇದೆ. ಸೊ 0 ಇಂಟು 0 ಇದೆ. ಇದೇನಿದು A11 A12 A13 A21 ಎಲಿಮೆಂಟ್ ಆಲ್ರೆಡಿ ಬರ್ದಿದ್ದೀರಿ. ನೆಕ್ಸ್ಟ್ ಏನು ಮಾಡಬೇಕು A21 ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಏನಾಗಿದೆ A21 C21. ಸೊ C21 ಇದೆಯಲ್ಲ ಆ C21 ಬರೀತಾ ಇದ್ದೀನಿ ನಾನು ಇಲ್ಲಿ ಅಷ್ಟೇ. ಇಲ್ಲಿ A21 ಬರ್ತಾ ಇದೆ ನೋಡಿ, ಇಲ್ಲಿ ಪ್ಲಸ್ ಪ್ಲಸ್ ಆಲ್ರೆಡಿ ಹೇಳಿದ್ದೆ ನಾನು, ಇಲ್ಲಿ ಮೈನಸ್ ಬರ್ತಾ ಇದೆ. ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಡೈರೆಕ್ಟಾಗಿ ಸೈನ್ ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ಮೈನಸ್ ಆಗಿದೆ. ಯಾಕೆ ಮೈನಸ್ಸು ಆಲ್ರೆಡಿ ಹೇಳಿದ್ದೀನಿ, ಪ್ಲಸ್ ಪ್ಲಸ್ ಈ ರೀತಿ ಅಡ್ಜಸ್ಟ್ ಮಾಡಿ ಕೋಫ್ಯಾಕ್ಟರ್ಸ್ ಅದನ್ನು ಪರ್ಟಿಕ್ಯುಲರ್ ಮತ್ತೆ ಅದನ್ನು ಅಲ್ಲೇ ಫಸ್ಟ್ ಪ್ರಾಬ್ಲಮ್ ಒಂದ್ಸಲ ತೋರಿಸಿದ್ದೆ ನೋಡಿ, ಫಸ್ಟ್ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ 0 ಈಗೇನಾಯಿತು ಕಂಪ್ಲೀಟ್. ಸೆಕೆಂಡ್ ರೋ ಇದೆಯಲ್ಲ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಏನು ಬರುತ್ತೆ ಎಲಿಮೆಂಟ್ಸು -1 -2 -5 0 ಬರುತ್ತೆ, ಹೌದಾ? ಅದೇ ಥರ ನೋಡಿ ಇದೇನಿದೆ ಎಲಿಮೆಂಟು ವಾಟ್ ಎಲಿಮೆಂಟ್ A21 ಇದೆ, ಹೌದಾ? 2 + 1 ಏನು ಆಡ್ ಅಲ್ಲ, ಹಾಗಾಗಿ ನೆಗೆಟಿವ್ ಬರೋದು ನಾನು. ಸೊ ನೆಕ್ಸ್ಟ್ ಇಲ್ಲಿಗೆ ಬನ್ನಿ A22 2 + 2 A22 ಎಲಿಮೆಂಟ್ ಇದು, ದಿಸ್ ಒನ್ ಪಾಸಿಟಿವ್. ಸೊ ಹಾಗಾಗಿ ಪ್ಲಸ್ ಬರ್ತದೆ 0 ಬರ್ತದೆ. ಸೊ 0 ಬಂದಾಗ ಏನಾಗುತ್ತೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ. ಸೊ 4 ಎಲಿಮೆಂಟ್ ಬರ್ತದೆ 3 -2 3 0, ಓಕೆನಾ? ಸೊ ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ 3 -2 3 0 ಬರ್ತಾ ಇದೆ. ಅದೇ ಥರ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಏನಾಯಿತು, ಈ ನೆಕ್ಸ್ಟ್ ಇದು ಯಾವ ನೋಡಿ ಎಲಿಮೆಂಟ್ ಇದು. ಸೊ ಮೈನಸ್ ಬರುತ್ತೆ, ಮೈನಸ್ ಈ ರೀತಿ ಹೋಗುತ್ತೆ, ಅದು ಸೈನ್ ಹೋಗುತ್ತೆ. ಸೊ ಇಲ್ಲಿ ಮೈನಸ್ ಯಾಕೆಂದರೆ A21 ಎಲಿಮೆಂಟ್ A22 A23 ಎಲಿಮೆಂಟ್, ಅದು 2 + 3 ಆಡ್ ಆಗಿರೋದಕ್ಕೆ ನೆಗೆಟಿವ್ ಬರ್ತದೆ. ಸೊ ನೆಗೆಟಿವ್ ಬಂದಾಗ ಏನು ಮಾಡ್ತೀವಿ ಇಲ್ಲಿ, ಸೊ -1 ಈ -1 ಬೇರೆ, ಓಕೆನಾ? ಇದು ಎಲಿಮೆಂಟ್ ಇದು ಕೋಫ್ಯಾಕ್ಟರ್ ಸೈನ್ ಅಡ್ಜಸ್ಟ್ಮೆಂಟ್ ಅದು. ಇನ್ನು -1 ಆದಮೇಲೆ ಸೆಕೆಂಡ್ ರೋ ಥರ್ಡ್ ಕಾಲಮ್ A23 ಎಲಿಮೆಂಟ್, ಹೌದಾ? ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ನನಗೇನು ಬರುತ್ತೆ ನೋಡಿ. ಸೊ 3 -1 ಸೆಕೆಂಡ್ ರೋ ಥರ್ಡ್ ಕಾಲಮ್ಸ್ ಡಿಲೀಟ್ ಮಾಡಿ. ಸೊ ನಂಗೆ ಕಂಪ್ಲೀಟ್ ಏನು ಬರ್ತದೆ 3 -5 ಈ ರೀತಿ ಬರುತ್ತೆ, ಹೌದ್ರಿ? ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡ್ತಿದ್ದೀನಿ ನಾನು. ಕಂಪ್ಲೀಟ್ ಡಿಲೀಟ್ ಮಾಡಿದಾಗ ಏನು ಬರ್ತದೆ ನಿಮಗೆ 3 -1 3 -5 ಬರ್ತಾ ಇದೆ ಹಾಗೆ. ಸೊ 0 ಆಲ್ರೆಡಿ ಇದೆ ನಿಮಗಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಟೋಟಲ್ ಏನಾಗ್ಬಿಡುತ್ತೆ, ಸೊ ದಿಸ್ ಗೋಸ್ ಟು 0. ಸೊ ಇದು ಕೂಡ ಆನ್ಸರ್ ಏನಾಗ್ಬಿಡುತ್ತೆ 0 into something ಟೋಟಲ್ 0. ಸೊ ಮೈನಸ್ ಇಂಟು ಮೈನಸ್ ವಾಟ್ ಪ್ಲಸ್ ಬರ್ತದೆ ನೋಡಿ ಡೆಲ್ಟಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತದೆ, 1 ಇದೆ ಆಲ್ರೆಡಿ ನಿಮಗೆ. ಸೊ ನೋ ಪ್ರಾಬ್ಲಮ್. ಸೊ ಹಾಗೆ ಮಲ್ಟಿಪ್ಲೈ ಮಾಡಿ, ಡೆಟರ್ಮಿನೆಂಟ್ ಇದೆ ನೋಡಿ 3 × -5, ಹೌದಾ? 3 × -5 ಮೈನಸ್ ಫಾರ್ಮುಲಾದಲ್ಲಿರುವಂಥ ಮೈನಸ್ ಅದು ಡೆಟರ್ಮಿನೆಂಟ್. ನೆಕ್ಸ್ಟ್ 3 × -1 ಈ ರೀತಿ ಬರ್ತಾ ಇದೆ. ಸೊ ಹಾಗಾದ್ರೆ ಏನಾಯ್ತು ನೋಡಿ, ಇದು 3 × -5 ಏನಾಗುತ್ತೆ 5 3s are 15 ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ವಾಟ್ ಪ್ಲಸ್ 3 1s ಏನಾಗುತ್ತೆ 3 ಆಗುತ್ತೆ. ಸೊ ಹಾಗಾದ್ರೆ ಡೆಲ್ಟಾ ಆನ್ಸರ್ ಏನು ಬಂತು ನಿಮಗೆ -15
ಪ್ಲಸ್ 3. ಸೊ ಟೋಟಲ್ ದ ಆನ್ಸರ್ ಈಸ್ -12. ಓಕೆನಾ. ಇದೇ ಥರ ಸಿಮಿಲರ್ಲಿ ಏನು ಮಾಡಿ ಈ ಕ್ವಶನನ್ನು ಮಾಡಿ, ರೈಟ್. ನೋಡಿ ಇಲ್ಲೆಲ್ಲ ಎಲಿಮೆಂಟ್ಸ್ ಇದೆ, ಮಲ್ಟಿಪ್ಲಿಕೇಶನ್ ಆಗ್ತವೆ, ಹೌದಾ. ಸಿಂಪಲ್ ಇದೆ ಅಲ್ರಿ. ಸೊ ಅದೇ ಥರ ನೋಡಿ ಥರ್ಡ್ ಒನ್ ನೋಡಿ, ಥರ್ಡ್ ಒನ್. ಸೊ ಇದನ್ನು ಮನೇಲಿ ಮಾಡಿ ಹೋಮ್ವರ್ಕ್ ತೊಗೊಳ್ಳಿ ಇದನ್ನು. ಸೊ ಥರ್ಡ್ ಒನ್ ನೋಡಿ ಏನಿದೆ ಕೊಟ್ಟಿದ್ದಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ದಾನೆ, ಹೌದಾ. ಇಫ್ ಸೊ ಫಸ್ಟು ಡೈರೆಕ್ಟಾಗಿ ನೋಡ್ಬಿಡೋಣ, ಓಕೆನಾ. ಫಸ್ಟ್ ಡಿಟರ್ಮಿನೆಂಟ್ LHS RHS ಎರಡು ಏನು ಮಾಡಿ ಸೈಮಲ್ಟೇನಿಯಸ್ಲಿ ಏನು ಮಾಡಿ ಸಾಲ್ವ್ ಮಾಡ್ತಾ ಹೋಗ್ರಿ. ಸೈಮಲ್ಟೇನಿಯಸ್ ಸಾಲ್ವ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನೋಡಿ ಆನ್ಸರ್ ಏನು ಬರುತ್ತೆ. ಥರ್ಡ್ ಒನ್ನು ಸೊಲ್ಯೂಷನ್ ಇದು ನೋಡಿದ್ರೆ, ಓಕೆನಾ. ಸೊ ನೋಡಿ ಡಿಟರ್ಮಿನೆಂಟ್ ಡೈರೆಕ್ಟ್ ಸ್ಟಾರ್ಟ್ ಮಾಡಿ ಡಿಟರ್ಮಿನೆಂಟ್. ಸೊ ಓಕೆನಾ, ಕ್ವಶನ್ ಬರ್ಕೊಳ್ಳಿ, ಒನ್ ಟೈಮ್ ಬರ್ಕೊಳ್ಳಿ. ಸೊ ದಿಸ್ ಒನ್. ಸೊ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೋದು. 3 × 1 ಏನಾಗುತ್ತೆ 3 ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ನೋಡಿ ಇಲ್ಲಿ x² ಆಗುತ್ತೆ, ಹೌದಾ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ನೋಡಿ 3 × 1, ಹೌದಾ. 3 × 1 ಆಗುತ್ತೆ, 3 1s 3 ಮೈನಸ್ 4 × 2 4 2s 8 ಈ ರೀತಿ, ರೈಟ್. ಸೊ ಅದೇ ಥರ ನೆಕ್ಸ್ಟ್ ಸ್ಟೆಪ್ ನೋಡಿ ಇಲ್ಲೇನಾಯಿತು 3 - x² ಆಗಿದೆ ಇಲ್ಲಿ. ಸೊ 3 - 8 ಏನು ಬರ್ತದೆ ನೋಡ್ರಿ ಇಲ್ಲಿ 5 ಬರ್ತದೆ ರೀ. ಸೊ ದಿಸ್ ಒನ್ ಈಸ್ ವಾಟ್ -5, ಹೌದಾ, -5. ಸೊ ಅದ್ರಲ್ಲಿ ಏನಾಗಿದೆ 3 ಶಿಫ್ಟ್ ಮಾಡಿ ಬೇಕಿದ್ರೆ ಇದನ್ನು, ಈ -x² ಇದೆಲ್ಲ. ಸೊ 3 ಇಲ್ಲೇ ಇರಲಿ. ಸೊ -5 ಶಿಫ್ಟೆಡ್ ಟು LHS spot, it becomes +5. So -x² shifted to RHS spot, it becomes what x². So 5 + ಏನಾಗುತ್ತೆ 8 ಆಗುತ್ತೆ. ದಿಸ್ ಒನ್ ಈಸ್ x². ಸೊ ಹಾಗಾದ್ರೆ ಏನಾಗುತ್ತೆ x is equal to what √8, ಹೌದಲ್ರಿ. x is equal to ಏನು ಬರ್ತಾ ಇದೆ √8 ಬರ್ತಿದೆ, +or-. ಹಾಗಾದರೆ x is equal to ನಮಗೇನು ಬರುತ್ತೆ ನೋಡಿ +or-. ಸೊ √8 ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್ 4 × 2, ಹೌದಾ. 4 2s 8 ಅಂತ ಬರಿಬೋದು. ಸೊ ಹಾಗಾದ್ರೆ ಇದನ್ನೇನು ಮತ್ತೆ ಅಗೇನ್ ಏನಾಗುತ್ತೆ +or-. √4 ಏನು ಬರಿಬೋದು ರೀ ನಾನು. ಸೊ √4 ಸ್ಪ್ಲಿಟ್ಟಿಂಗ್ ಮಾಡಿದಾಗ √4 × √2 ಅಂತ ಬರುತ್ತೆ. ಸೊ √4 ನಥಿಂಗ್ ಬಟ್ ವಾಟ್ 2 √2. ಸೊ ದ ಫೈನಲ್ ಆನ್ಸರ್ ಈಸ್ ಸೊ √2 ಕಂಪ್ಲೀಟ್ ದ ಫೈನಲ್ ಆನ್ಸರ್ ಈಸ್ 2 √2. ಸೊ ದಿಸ್ ಒನ್ ಈ ರೀತಿ, ಓಕೆನಾ. ಸೊ ಇದು ಈ ಥರ ಪ್ರಾಬ್ಲಮ್ಸ್ಗಳು ಭಾಳಷ್ಟು ಇದೆ, ಮಾಡಿರಿ, ಬುಕ್ಕಲ್ಲಿದ್ದಾವೆ ನೋಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕ್ಲಾಸ್ ಸೊ ಐ ವಿಲ್ ಡಿಸ್ಕಸ್ ಸಮ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ 4 ಮಾರ್ಕ್ ಕ್ವಶನ್ ನಿಮ್ಗೆ ಬರುತ್ತೆ, ಟೋಟಲ್ 10 ಮಾರ್ಕಲ್ಲಿ. ದ ಪಾರ್ಟ್ ಇ ಅಲ್ಲಿ ಕ್ವಶನ್ ನಂಬರ್ 49 ಆ್ಯಂಡ್ ಕ್ವಶನ್ ನಂಬರ್ 50. ಸೊ ನಿಮ್ಗೆ ಒಂದು 4 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮೇಲೆ ಇದ್ದೇ ಇರುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ, ಓಕೆನಾ. ಥ್ಯಾಂಕ್ ಯು. ಲಾಜಿಕ್ ಸೊ ಹಾಗೆ ಆಲ್ ಮಾಡಿ ಪ್ಲಸ್ ಮಾಡ್ತೇನೆ. ನೆಕ್ಸ್ಟ್ -1 ಪ್ಲಸ್ ಮೈನಸ್ ಮತ್ತೆ ಪ್ಲಸ್ ಮೈನಸ್ ಓಕೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಮೈನಸ್ ಪ್ಲಸ್ ಹಿಂಗೆ ಹೋಗುತ್ತೆ. ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಸೊ ನೆಗೆಟಿವ್ ಪಾಸಿಟಿವ್ ಥರ್ಡ್ ಒನ್ ಅಂದರೆ 4 ಇಟ್ಕೊಳ್ಳಿ. ಸೊ 4 ಅಂದಾಗ ಏನಾಗುತ್ತೆ ಡಿಲೀಟ್ ಮಾಡಬೇಕು. ನೆಕ್ಸ್ಟ್ ಈ 4 ಎಲಿಮೆಂಟ್ -1 3 4 1 ನೋಡಿ ಆರ್ಡರ್ 3/3 ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ 1 ಹಾಗೆ ಬರೀತೀನಿ. 3 × 0 ಏನಾಗುತ್ತೆ ಡಿಟರ್ಮಿನೆಂಟ್ ಗೊತ್ತಾಗ ಮಾಡೋದು ಗೊತ್ತಾಗ ನೋಡಿ. ಸೊ ಅದು ಫಸ್ಟ್ ಟೈಮ್ ಮತ್ತೊಂದು 3/3 ತೋರಿಸ್ತಾನೆ. 3 × 0 0 1 × 0 0 -2 ಹಾಗೆ ಇದೆ. -1 × 0 0. ಸೊ ನೆಕ್ಸ್ಟ್ 4 × 0 0 ಇಲ್ಲಿ ನೋಡಿ +4 -1 × -1 -1 ಆಗುತ್ತೆ. -4 3 12 ಆಗುತ್ತೆ. ಸೊ ಎಲಿಮೆಂಟ್ ಇಂದ 3 × 0 0 ನೇ ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. 3 × 0 0 - 0 0 0 × 1 0. ಇಲ್ಲಿ ಕೂಡ 0 ಇದೆ, 0 ನೇ ಬರುತ್ತೆ. ಸೊ ನೆಕ್ಸ್ಟ್ +4 ಬರ್ತಾ ಇದೆ. -1 -10 ಆಗುತ್ತೆ. ಇಲ್ಲಿ -13 ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಸೊ ಇಲ್ಲಿ ನಾವು 0 ಪ್ಲಸ್ ಮತ್ತು ಮೈನಸ್ ಸೊ ದಟ್ ಇಟ್ ಗೋಸ್ ಸೊ ಏನು ಮಾಡ್ತೀವಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್.